ಚಾನಲ್ ಗೈಸ್. ಸೊ ಇವತ್ತು ಮುನ್ನಾರ್ ಬಂದಿದ್ದೀವಿ. ನಿನ್ನೆ ನೈಟೇ ಬಿಟ್ಬಿಟ್ರಿ. ಅಲ್ಲಿ ಈಶಾ ಆದಿಯೋಗಿಯಿಂದ ಬಿಟ್ಟು ಮಾರ್ನಿಂಗ್ ಒಂದು 10 o'clock ರೀಚ್ ಆದ್ರಿ ಮುನ್ನಾರು. ಸೊ ಸ್ವಲ್ಪ ಮಳೆ ಇದೆ ಇಲ್ಲಿ. ರೂಮಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಈಗ ಬಂದಿದ್ದೀವಿ. ಚಿತ್ರಾಪುರಂ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಸೊ ಹತ್ತತ್ರ ಯಾವ ಜಾಗ ಇದೆ ಅದು ಮಾತ್ರ ನೋಡ್ಕೊಂಡ್ಬಿಟ್ಟು ಆಮೇಲೆ ಬೇರೆ ಯಾವ ಜಾಗ ಇದೆ ಅಂತ ನೋಡೋಣ ಅಂತ. ಸೊ ಬನ್ನಿ ನೋಡೋಣ ಹೇಗಿದೆ ವ್ಯೂ ಪಾಯಿಂಟು ಅಂತ. ಎಲ್ಲ ಟೀ ಎಸ್ಟೇಟ್ ಅಲ್ವಾ, ಟೀ ಎಸ್ಟೇಟ್ಗಳಿದೆಲ್ಲ. ಯಾವುದೋ ಇಡ್ಲಿ ವ್ಯೂ ಪಾಯಿಂಟು ಅದಾ? ಅಲ್ಲೊಂದು ಸರ್ಫೇಸ್ ಇದೆ ನೋಡಿ, ಒಳ್ಳೆ ಇಡ್ಲಿ ಇದೆ, ಅದೇ ಇಡ್ಲಿ ವ್ಯೂ ಪಾಯಿಂಟ್ ಅಂತ. ಗಾಳಿ ಸಖತ್ ಗಾಳಿ ಇದೆ, ಹಾಗೆ ಕೇಳ್ತಿದೆ ಏನೋ ಅಂತ ಗೊತ್ತಿಲ್ಲ. ಬಟ್ ವ್ಯೂ ಅಂತೂ ಸೂಪರ್ ಆಗಿದೆ. ಸ್ವಲ್ಪ ಹೊತ್ತು ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಸೆರ್ರಿಗೆ ಮಳೆ ಬಂತಿಲ್ಲಿ. ಸೊ ಇವಾಗ ಮೇಲೆಲ್ಲ ಫಾಗ್ ಹಂಗೆ ಇದೆ. ವ್ಯೂ ಪಾಯಿಂಟು ಚೆನ್ನಾಗೇ ಇದೆ ಇಲ್ಲಿ. ಮುನ್ನಾರಿನ ಎತ್ತಿನ ಭುಜ ಅಲ್ಲಿ ಕಾಣಿಸ್ತಿದೆ ನೋಡಿ ಮುಂದೆ. ಇದ್ರೊಳಗಡೆ ಬಿಡಲ್ವಾ ಇದ್ರೊಳಗಡೆ? ஒரு ಸೆಲ್ಫ್ ಕೂತಂತೆ ರನ್ನಡ ಗಲ್ಫಿಲ್ ರೈಡ್ರ್ ಹೋದ್ರಿ ನೋಡಿ. ಸೆಲ್ಫ್ ಕೂತಂತೆ ರನ್ನಡ ಇನ್ನು ಏನಂದೆ ಅರ್ಥ ಆಯ್ತಾ? ಅಲ್ಲಿ ರೋಡ್ ನೋಡೋ ಸಕ್ಕದಾಗಿದೆ, ಆಫ್ ರೋಡಿಂಗ್. ಎಸ್ಟೇಟ್ ಒಳಗಡೆ ಜೀಪ್ ಎಲ್ಲ ಇದ್ದಂದ್ರೆ ಹೋಗ್ಬೋದು. ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವ್ಯೂ. ಇಡ್ಲಿ ವ್ಯೂ ಪಾಯಿಂಟ್ ಅದು, ಅಲ್ಲಿ ಕಾಣಿಸ್ತಿದೆ, ನುಣ್ಣಗಿದೆ ನೋಡಿ, ಇಡ್ಲಿ ಇದ್ದಂಗೆ. ನಾನು ಹಿಂದೆ ಏನೇನಿದೆಯೋ ಫುಲ್ಲು ಒಂದು ವ್ಯೂ ಪಾಯಿಂಟ್ ಸರೌಂಡೆಡ್ ಬೈ ಮೌಂಟೇನ್ಸ್. ಹಂಗೆ ಮುಂದೆ ಹೋಗೋಣ. ಆ ಕಡೆ ಸೂಪರ್ ಆಗಿದೆಯಲ್ಲ, ಅದ್ರ ಮೇಲೆ ಕರ್ಕೊಂಡು ಹೋಗ್ತಾನಂತ ಅವನು. ಎತ್ತಿನ ಭುಜಾನ ಆ ಕಡೆ ಸೂಪರ್ ಆಗಿದೆ ನೋಡು ಅಲ್ಲಿ. ಟೀ ಎಸ್ಟೇಟ್ ಒಳಗಡೆ ಹೋಗ್ಬೋದಿತ್ತು. ಏನು ಅಲ್ಲಿವರೆಗೂ ಯಾರು ಬೇಡ ಹಿಂಗೆ ಹೋಗೋಣ ಬಾ, ಅಲ್ಲೆಲ್ಲ ನಡ್ಕೊಂಡು ಹೋಗ್ತಾರೆ, ಸುಮ್ಮನೆ ಹಂಗೆ ಹೋಗಿ ಬರೋಣ. ಬರುವಾಗ ಫೋಟೋಸ್ ತಗೊಳ್ಳೋಣ ಅಷ್ಟೇ. ಗಾಳಿ ತುಂಬ ಅಲ್ಲ, ಬಟ್ ಊಟಿ ಅಷ್ಟು ಚಳಿ ಇಲ್ಲ. ಊಟಿಯಲ್ಲಿ ತುಂಬ ಚಳಿ. ಯಾಕೆ ಹಂಗೆ ನೋಡ್ತಿದ್ದಾರೆ? ಯಾರನ್ನ ನೋಡಿ ಅಲ್ವಾ ಇದುವರೆಗೂ? ನೀನು ನೋಡಿ ಫಿದಾ ಆಗ್ಬಿಟ್ಟು ಅವ್ರ ಮಾಮ್, ನೀನು ಹಾಕಿರೋ ಡ್ರೆಸ್ ನೋಡ್ಬಿಟ್ಟು ವಿಚಿತ್ರವಾಗಿ ಹಾಕಿದ್ಯಲ್ಲ. ಡಾಗಿ ಏಯ್ ಬರೋ ಇಲ್ಲಿ. ವ್ಯೂ ಪಾಯಿಂಟ್ ಅಯ್ಯೋ ಜೀಪು ಹೋಗ್ಲಿ ರೀ, ಗುದ್ಗಿದ್ಬಿಟ್ಟ ಆಮೇಲೆ. ರೂಮ್ಸ್ ಎಲ್ಲ ನೋಡಿ ಎಲ್ಲಿ ಕಟ್ಕೊಂಡಿದ್ದಾರೆ. ಆ ಮನೆಗಳು ನೋಡಿ ಮಗ ಎಲ್ಲಿ ಕಟ್ಟಿದ್ದಾರೆ ಅಂತ. ನಮ್ಗಿಲ್ಲಿಂದ ಹಂಗೆ ಕಾಣಿಸುತ್ತೆ, ಅಲ್ಲೋದ್ರೆ ಏನು ಅನ್ಸೋದೇ ಇಲ್ಲ. ಅದು ನಾವು ತೆಗ್ದಿರೋ ರೆಸಾರ್ಟ್ ಕೂಡ ಹಂಗೆ ಇದೆ, ಕೆಳಗಡೆಯಿಂದ ನೋಡಿದ್ರೆ ಮೇಲಿದೆ ಅದು, ಬಟ್ ಅಲ್ಲೋದ್ರೆ ಏನು ಅನ್ಸಲ್ಲ ಅದು. ಇದು ಪೈಪ್ಲೈನ್ ವ್ಯೂ ಪಾಯಿಂಟ್ ಅಂತ. ಈ ಪೈಪ್ಲೈನಿಂದ ಫುಲ್ಲು ನೀರು ಹರಿಸ್ತಾರೆ, ಕಾಣಿಸ್ತಿದ್ಯಾ? ಕೆಳಗಡೆ ಹೋಗುತ್ತೆ, ಇದು ಬೆಟ್ಟದ ಕೆಳಗಡೆ ಹಿಂಗೆ ಹೋಗುತ್ತೆ, ಅಲ್ಲಿಂದ ಬರ್ತಿದೆ ನೋಡಿ, ಅಲ್ಲಿ ಮೇಲೆ ಅಲ್ಲಿಂದ ಇದೆ ಪೈಪ್ಲೈನ್, ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಕೆಳಗಡೆ ಹೋಗುತ್ತಿದ್ದು. ಕೆಳಗಡೆ ಹೋಗಿ ನೋಡೋಣ ಆ ಕಡೆ. ಆ ಪೈಪ್ಲೈನ್ ಹಂಗೆ ಕೆಳಗಡೆ ಹಿಂಗೆ ಹೋಗಿ ಆ ಕಡೆ ಒಂದು ಬೆಟ್ಟ ಇದೆ, ಅದ್ರ ಕೆಳಗಡೆ ಹೋಗ್ಬಿಡುತ್ತೆ ಪೈಪ್ಲೈನು. ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಪೈಪ್ಲೈನು.
ಅಲ್ಲಿಂದ ಬಂದಿದೆ. ಓಹೋ ಹೋ ಹೋ ಹೋ, ಅಲ್ಲೇನು ಮನೆ ಥರ ಏನೋ ಕಟ್ಟವ್ರೆ. ಅಲ್ಲಿಂದ ಬಂದು ಏನಿದು ಸಿಮೆಂಟಾ, ಸ್ಟೀಲಾ, ಅಯ್ಯನಾ? ಅಲ್ಲಿಂದ ಬಂದು ಈ ಕಡೆ ಬಂತು. ನೋಡೋಣ ಎಲ್ಲಿಗೆ ಹೋಗಿದೆ ಇದು ಅಂತ. ಮಳೆ ಬೇರೆ ಸ್ಟಾರ್ಟ್ ಆಯಿತು ಮತ್ತೆ. ಓಹೋ ಮಳೆ ಸ್ಟಾರ್ಟ್ ಆಯ್ತು. ಹಾಗೇ ಇಲ್ಲಿಂದ ಕೆಳಗೆ ಹೋಗ್ಬಿಟ್ಟಿದೆ ಅದು ಪೈಪ್ಲೈನ್. ಫೋನಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿಂದ ಬಂದಿರೋದು, ಅಲ್ಲಿ ಕಾಣಿಸ್ತಿದೆ ನೋಡಿ ನಮಗೆ. ಅಲ್ಲಿಂದ ಬಂದು ಹಿಂಗೆ ಕೆಳಗಡೆ ಬಂದು ಝೂಮ್ ಮಾಡೋ ಇದೆ. ಬಟ್ ಅಲ್ಲೇನು ಕಾಣಿಸ್ತಲ್ಲ ಅಷ್ಟೇ. ಇವತ್ತಿಗೆ ವ್ಯೂ ಪಾಯಿಂಟ್ಗಳು ಖತಮ್. ಇನ್ನು ನೈಟ್ ಆಯಿತು, ರೂಮ್ಗೆ ಹೋಗೋದು. ಸೊ ಫೈನಲಿ ಮುನ್ನಾರ್ ರೀಚ್ ಆಗಿ ರೆಸಾರ್ಟ್ ಚೆಕ್ ಇನ್ ಮಾಡ್ತಾಯಿದ್ದೀವಿ. ಕಾರು ಮೇಲೆ ನಿಲ್ಲಿಸ್ಬಿಟ್ಟೆ, ಕೆಳಗಡೆ ತೊಗೊಂಬರ್ಬೇಕು. ಚೆನ್ನಾಗಿದೆ ವ್ಯೂ. ಪರ್ ರೂಮ್ 4000 ರುಪೀಸ್ ಅಂತೆ. ಲೈಕ್ 3 ಮೆಂಬರ್ಸ್ಗೆ 3 to 4 ಮೆಂಬರ್ಸ್. ಚೆನ್ನಾಗಿದೆ ವ್ಯೂ ಎಲ್ಲ. ಆ ಕಡೆ ಒಂದು ಲೇಕ್ ಇದೆ ಅಲ್ಲಿ. ಅದು ಬಿಟ್ಟರೆ ಇನ್ನು ಇದ್ರ ಬ್ಯಾಕ್ ಸೈಡು ನಮಗೆ ಮೌಂಟ್ ವ್ಯೂ. ಇದೆ ರೂಮು, ಈ ಥರ ಇದೆ ವ್ಯೂ. ಸೊ ಇಲ್ಲೊಂದು ವ್ಯೂ ಇದೆ. ಲೇಕ್ ಆ ಕಡೆ ಇದೆ, ಬಟ್ ಇಲ್ಲಿಂದ ಲೇಕ್ ಕಾಣಿಸ್ತಿಲ್ಲ. ಫುಲ್ಲಿ ಫರ್ನಿಶ್ಡ್. ಸೊ ಇದು ಬಾಲ್ಕನಿ. ಕಾಣಿಸ್ತಿದೆಯಾ ವ್ಯೂ? ಈ ಥರ ಇದೆ. ಲೇಕ್ ವ್ಯೂ ರೆಸಾರ್ಟ್ ಅಂತ. ಸೊ ಡಿಲೆಕ್ಸ್ ರೂಮು ಆ ಕಡೆ ಮುಂದೆ ನಾನು ಅಲ್ಲಿ ಕಾರ್ ತೆಗಿಯೋಕ್ಕೆ ಹೋದಾಗ ತೋರಿಸಿದ್ನಲ್ಲ, ಅದು ಡಿಲೆಕ್ಸ್ ರೂಮು. ಅದು ಇನ್ನೂ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಇದು ಬಂದುಬಿಟ್ಟು 4 ಜನಕ್ಕೆ ಆಗುತ್ತೆ. ಲೈಕ್ 4000 ಚಾರ್ಜ್ ಮಾಡ್ತಿದ್ದಾರೆ ವಿತ್ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟು. ಸೊ ದಿಸ್ ಈಸ್ ಬೆಟರ್ ಆಪ್ಷನ್. ರೂಮ್ಸು ಕ್ಲೀನ್ನೆಸ್ ಎಲ್ಲ ಸೂಪರಾಗೇ ಇದೆ. ಗೈಸ್, ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಇನ್ನೇನು ಬೆಂಗಳೂರು ಕಡೆ ಹೊರಟಿದ್ದೀವಿ ಈಗ. ಸೊ ಗ್ಯಾಪ್ ರೋಡ್ ಮೇಲೆ ಹೋಗೋಣ ಅಂತ. ಗ್ಯಾಪ್ ರೋಡಿಂದ ತೇನಿ ಕೆಳಗಡೆ ಹೋಗಿಂದ ಬ್ಯಾಂಗ್ಳೂರು ಸೈಡು. ಸೊ ವ್ಯೂ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಗ್ಯಾಪ್ ರೋಡಲ್ಲಿ. ಸೊ ಫಾಗೆಲ್ಲ ಇರುತ್ತೆ, ನೋಡೋಣ ಹೇಗಿದೆ ಅಂತ. ಮುನ್ನಾರ್ ಗ್ಯಾಪ್ ರೋಡ್ ವ್ಯೂ ಪಾಯಿಂಟ್. ಎಸ್, ಗ್ಯಾಪ್ ರೋಡಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಟಿಕೆಟು ಪರ್ ಹೆಡ್ 50. ಸೊ ನೀವು ಇಲ್ಲಿ ಕಾಣಿಸ್ತಿದೆಯಲ್ವಾ ಈ ಎಸ್ಟೇಟು, ಫುಲ್ ಇಲ್ಲಿಂದ ಎಂಡ್ವರೆಗೂ ಕೂಡ ಹೋಗ್ಬೋದು ನೀವು ಈ ಎಸ್ಟೇಟಲ್ಲಿ. ಫೋಟೋಶೂಟ್ಸ್ ಎಲ್ಲ ಮಾಡ್ಕೊಬೋದು ಇಲ್ಲಿ. ಆ ಎಂಡ್ವರೆಗೂ ಕೂಡ ಹೋಗ್ಬೋದಂತೆ. ಅಷ್ಟು ದೂರ ನಡೆಯೋಕ್ಕೆಲ್ಲ ಆಗಲ್ಲ. ಮಳೆ ಬರ್ತಿದೆ, ಮತ್ತೆ ಮಳೆ ಶುರು ಆಯಿತು.
ಮೇಲೆ ಸ್ವಲ್ಪ ದೂರ ಹೋಗೋಣ ಬರೋ. ಹುಷಾರು, ಇದಿರುತ್ತೆ ಲೀಚಸ್. ಫುಲ್ ಜೋರ್ ಬರ್ತಿದ್ಯಲ್ಲಪ್ಪ ಮಳೆ. ಆ ಫಾಗ್ ಬರುವಾಗ ಈ ಕಡೆ ಮಳೆ ಬರ್ತಿದ್ಯಲ್ಲ. ಸದ್ಯ ಛತ್ರಿ ತಂದಿದ್ದಕ್ಕಾಯ್ತು. ಹುಡುಗಿರ್ ಛತ್ರಿ. ಬ್ಯಾಕ್ ಸೈಡಿಂದ ಬರ್ತದೆ. ಹಿಂಗೆ ಹೊಡಿತಿದೆ ಗಾಳಿ. ಹೈ ಗೈಸ್, ಸೊ ಕೆಳಗಡೆ ಬಂದ್ವಿ. ಸರ್ರಿಗೆ ಮಳೆ ಬರ್ತಾ ಇದೆ. ಇಲ್ಲೊಂದು ಫಾಲ್ಸ್ ಇದೆ, ಪೆರಿಯ ಕನಲ್ ವಾಟರ್ ಫಾಲ್ಸ್ ಅಂತ, ಮುನ್ನಾರ್ ಗ್ಯಾಪ್ ರೋಡಲ್ಲೇನೆ. ಓ ಸರ್ರಿಗೆ ಹೊಡಿತಿದೆ ಮಳೆ ಬೇರೆ. ಏನಾ ಏನು ಎತ್ಕೊಳಕ್ ಹೋದೆ? ಆ ಕಡೆ ಹರಿಯುತ್ತಲ್ವಾ, ನೋಡೋಣ ಇದು ಆ ಕಡೆ. ಬಿಸಿಲು ಇದೆ, ಮಳೆನೂ ಬರ್ತಿದೆ. ಎಲ್ಲೋ ಹೋಗ್ತಿದೆ ಫಾಲ್ಸು. ನಾನು ಗಿರ್ತೀನಿ ನಾನು